ಗ್ಯಾರಂಟಿ ಸ್ಕೀಮ್ಗಳ ದೊಂಬರಾಟಕ್ಕೆ ಮರ್ಯಾದೆಯನ್ನ ಸಂತೆಯಲ್ಲಿ ನಿಲ್ಲಿಸ್ಬಿಡ್ತಾ ಸರ್ಕಾರ. ಕಣ್ಣನ ಮಾಮನಿಗೆ ಇದೆಂತ ಗ್ರಹಚಾರ, ಕೊಟ್ಟ ಸಂಬಳ ಕೇಳೋ ಸರ್ಕಾರವಂತೆ, ಇದಕ್ಕೆ ಮರ್ಯಾದೆ ಬೇರೆ ಇದೆಯಂತೆ. ಇದೆಯಾ? ಜನ ಹೇಳ್ತಿದ್ದಾರೆ, ನಮಗೆ ಗೊತ್ತಿಲ್ಲ. ನೀವು ನೋಡ್ತಾ ಇದ್ರೆ ಅಶ್ವಬೇಗ ಈ ಹೊತ್ತಿನ ವಿಶೇಷ. ನಾನು ರೋಹಿತ್. ಚಿಕ್ಕಮಗಳೂರು ಹೊರವಲಯದ ಕಲ್ಯಾಣ ಕೋದಂಡರಾಮ ದೇವಾಲಯದಲ್ಲಿ ಹಿರೇಮಗಳೂರು ಕಣ್ಣನವರು ಕಳೆದ 50 ವರ್ಷಗಳಿಂದ ಪ್ರಧಾನ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕಣ್ಣನವರ ಖಾತೆಗೆ ಪ್ರತಿ ತಿಂಗಳು ಸಂಬಳವಾಗಿ 7,500 ರೂಪಾಯಿ ಜಮೆ ಆಗ್ತಾ ಇತ್ತು. ಈ 7,500 ರೂಪಾಯಿ ನೀಡಿದ ಸಂಬಳದಲ್ಲಿ 4,500 ರೂಪಾಯಿಯನ್ನ ಸರ್ಕಾರ ವಾಪಸ್ ಕೇಳಿದೆ. ಚಿಕ್ಕಮಗಳೂರು ತಹಶೀಲ್ದಾರ್ ಸುಮಂತ್ ಅವರು ನೋಟಿಸ್ ನೀಡಿದ್ದು, ದೇವಾಲಯದ ಆದಾಯ ಕಡಿಮೆ, ಸಂಬಳ ಹೆಚ್ಚು ನೀಡಲಾಗಿದೆ ಅಂತ ಚಿಕ್ಕಮಗಳೂರು ಜಿಲ್ಲಾಡಳಿತ ಅರ್ಚಕರಿಗೆ ನೀಡುತ್ತಾ ಇದ್ದ ಸಂಬಳವನ್ನ ವಾಪಸ್ ಕೇಳಿದೆ. ವೇತನ ತಡ ಹಿಡಿದು ನೋಟಿಸನ್ನು ನೀಡಿದೆ. 4,500 ರೂಪಾಯಿಯಂತೆ 10 ವರ್ಷದ ಹಣವನ್ನ ವಾಪಸ್ ನೀಡಲು ಸೂಚನೆಯನ್ನ ನೀಡಿದೆ. ಅಂದ್ರೆ 4,74,000 ರೂಪಾಯಿಯನ್ನ ವಾಪಸ್ ನೀಡಿದೆ. ಕೊಟ್ಟ ಸಂಬಳವನ್ನೇ ಕೇಳ್ತಾ ಇದೆ ಅಂದ್ರೆ ಮರ್ಯಾದೆ ಇದೆ ಅಂತ ಹೇಳೋದಿಕ್ಕೆ ಹೇಗೆ ಸಾಧ್ಯನಾ? ವಿಷಯಕ್ಕೂ ಮುಂಚೆ ಕಣ್ಣನವರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ. ಹಿರೇಮಗಳೂರು ಕಣ್ಣನವರು ಪರಿಚಯ ಇರುವ ಮುಖ, ಎಲ್ಲರಿಗೂ ಗೊತ್ತಿರುವ ಹೆಸರೇ. ಹರಟೆ ಕಾರ್ಯಕ್ರಮಗಳಲ್ಲಿ ರಂಜಿಸಿದವರು, ಕನ್ನಡದಲ್ಲಿ ಮಂತ್ರಗಳನ್ನ ಹೇಳುವವರು, ಕನ್ನಡದಲ್ಲಿ ಮಂತ್ರವನ್ನ ಹೇಳುವ ಏಕೈಕ ಅರ್ಚಕರು, ಭಾಷಾ ಸೌಂದರ್ಯ ಮತ್ತು ತಾತ್ವಿಕ ವಿಚಾರಗಳನ್ನ ಇವತ್ತಿಗೂ ಹೇಳ್ತಿರೋರು. ತಮ್ಮ ಅರ್ಥಗರ್ಭಿತ ಮಾತುಗಳಿಂದ ಮತ್ತು ತೂಕದ ಯೋಚನೆಗಳಿಂದ ಕನ್ನಡಿಗರ ಮನಗೆದ್ದವರು ಮತ್ತು ಹಾಸ್ಯ ಪ್ರಜ್ಞೆಯಿಂದ ಕರ್ನಾಟಕವನ್ನ ನಗಿಸಿದವರು. ಅವರು ಈಗ ಇಂತಹದೊಂದು ಪರಿಸ್ಥಿತಿ ಎದುರು ನೋಡಬೇಕಾಗುತ್ತೆ ಅಂತ ಯಾರೂ ಊಹಿಸಿರಲಿಲ್ಲ. ಅಲ್ಲ, ಇಂತಹ ಪರಿಸ್ಥಿತಿಗೆ ತಂದಿಟ್ಟ ಕೀರ್ತಿ ನೇರವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನೇರವಾಗಿ ದಕ್ಕತ್ತೆ. ನಾಚಿಕೆ ಅನ್ಸಲ್ವಾ? ಸಿದ್ದರಾಮಯ್ಯ ಅವರೇ, ನಿಮ್ಮಿಂದ ಏನ್ ಆಗ್ತಿದೆ ಅಂತ ಹೇಳ್ಬೋದಾ? ಗ್ಯಾರಂಟಿ ಬಗ್ಗೆ ಚರ್ಚೆ ಮಾಡಲ್ಲ. ಪ್ಲಸ್ ಆರ್ ಮೈನಸ್, ಒಬ್ರಿಗೆ ಲಾಭ ಆದ್ರೆ ಮತ್ತೊಬ್ರಿಗೆ ನಷ್ಟ. ಬಟ್ ನೀವೊಂದು ಯೋಜನೆಯನ್ನ ತಂದ ಮೇಲೆ ಅದನ್ನ ಸರಿಯಾಗಿ ನಿಭಾಯಿಸೋ ತಾಕತ್ತಿಲ್ಲ ಅಂದ್ರೆ ಹೇಗ್ ಸ್ವಾಮಿ ಅದನ್ನ ಜಾರಿಗೆ ಮಾಡ್ತೀರಾ? ನೀವು ಕೇಳಬಹುದು ಏನ್ ತೊಂದರೆ ಆಗ್ತಿದೆ ಅಂತ. ಒಂದು ಉದಾಹರಣೆ ಹೇಳ್ತೀನಿ. ಉಚಿತ ಬಸ್ ಯೋಜನೆ ಅಂತ ತಂದ್ರಲ್ಲ, ಅದು ಎಷ್ಟು ದರಿದ್ರವಾಗಿ ಹೋಗ್ತಿದೆ ಅಂತ ಗೊತ್ತಾ? ಒಂದೇ ಉದಾಹರಣೆ, 10 ಬಸ್ಸು ಓಡಾಡೋ ಜಾಗಕ್ಕೆ 4 ಬಸ್ ಓಡಾಡ್ತಾ ಇದೆ. ನೀವು ಬಿಟ್ಟಿರುವಂತ ಎಲ್ಲಾ ಬಸ್ಸುಗಳು ಗುಜುರಿ ಗಾಡಿಗಳಾಗ್ತವೆ. ಅತಿಯಾದ ಜನ, ನೂಕುನುಗ್ಲು, ಕಿತ್ತಾಟ, ಕಚ್ಚಾಟ. ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಬಸ್ಗಳು ಸಿಗ್ತಾ ಇಲ್ಲ. ಸುಮ್ಮನೆ ಹಾಗೆ ವಿಚಾರಿಸಿದ್ರೆ ಹಿಡಿ ಶಾಪ ಹಾಕ್ತಿದ್ದಾರೆ. ಜನಗಳಷ್ಟೇ ಅಲ್ಲ, ಡ್ರೈವರ್, ಕಂಡಕ್ಟರ್ ಕೂಡ ಬಾಯಿಗೆ ಬಂದಂಗೆ ಬೈತವೆ. ಅದು ಬಿಡಿ, ನಿಮ್ಮ ಗ್ಯಾರಂಟಿಗಳ ಬಗ್ಗೆ ಮಾತಾಡಲ್ಲ. ಇನ್ನು SC/STP, ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ಗೆ ರಿಸರ್ವ್ ಫಂಡ್ ಅನ್ನ ಮೇಲೂ ನಿಮ್ಮ ಕಣ್ಣು ಬಿದ್ದಿದೆ ಅಲ್ಲ, ನುಂಗಿ ನೀರನ್ನ ಕುಡ್ದಾಗಿದೆ. ಅದಕ್ಕೆ ನೀವು ಕೊಟ್ಟ ಸಮಜಾಯಿಷಿ ಏನು? ಅವರ ಕಲ್ಯಾಣಕ್ಕೆ ಬಳಸಿದ್ದೀವಿ ಅಂತ ಹೇಳ್ತೀರಾ. ಅಂದ್ರೆ ಆ ಗ್ಯಾರಂಟಿಯಲ್ಲಿ ಆ ಜನಾಂಗಗಳಿಗೆ ಬಳಸಿದ್ದೀವಿ ಅಂತ ಹೇಳ್ತೀರಾ. ಇಷ್ಟು ಸಮಜಾಯಿಷಿ ಮಾಡೋರು ಆಗ BJP ಅವರು ಬಳಸಿದ್ದಾಗ ಬೀದಿಗೆ ಇಳಿದಿದ್ರಿ. ಬಿಡಿ, ಚರ್ಚೆ ಮಾಡ್ತಾ ಹೋದ್ರೆ ಇದನ್ನೊಂದು ವಿಚಾರ ಆಗತ್ತೆ. ಈಗ ಕಣ್ಣನ ವಿಚಾರಕ್ಕೆ ಬರೋಣ. ನೀವು ಗ್ಯಾರಂಟಿ ಅನ್ನುವ ದಾಳ ಬಿಟ್ಟಾಗಿನಿಂದ ದಿಢೀರನೆ ಆಹಾರ ಧಾನ್ಯಗಳ ಬೆಲೆ ಆಕಾಶ ಮುಟ್ತು. ಮಧ್ಯಮ ವರ್ಗದವರ ದಿನ ಬಳಕೆ ವಸ್ತುಗಳನ್ನ ಹುಡುಕಿ ಏರಿಸಿದ್ರಿ. ಈಗ ಅರ್ಚಕರ ತಟ್ಟೆಗೆ ಕೈ ಹಾಕಿದ್ದೀರಿ. ನಿಮಗೆ ಯಾರ್ರೀ ಕೊಡೋದಿಕ್ಕೆ ಹೇಳಿದ್ದು ಅರ್ಚಕರಿಗೆ ಅಧಿಕ ಸಂಬಳನ? ಕೊಟ್ಟು ಕೇಳೋದಿಕ್ಕೆ ನಾಚಿಕೆ ಆಗಲ್ವಾ? ಕೆಲವು ದೇವಸ್ಥಾನಗಳನ್ನ ಸರ್ಕಾರ ಸುಪರ್ದಿಗೆ ತಗೊಂಡು ಅದರ ಖರ್ಚು ವೆಚ್ಚಗಳನ್ನ ಭರಿಸಿ ಆಗು ಹೋಗುಗಳನ್ನ ಗಮನಿಸ್ತಾ ಬರುವ ಆದಾಯವನ್ನ ನೇರವಾಗಿ ತನ್ನ ಬೊಕ್ಕಸಕ್ಕೆ ಇಳಿಸಿಕೊಳ್ಳೋದೇ ಮುಜರಾಯಿ ಇಲಾಖೆ. ಆದ್ರೆ ಆ ದೇವಸ್ಥಾನಗಳ ನಿರ್ವಹಣೆ ಸರಿಯಾದ ಸಂದರ್ಭದಲ್ಲಿ ಸರಿಯಾಗಿ ಆಗುತ್ತಾ ಅನ್ನೋದು ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ. ಎಷ್ಟೋ ದೇವಸ್ಥಾನಗಳು ನೆನೆಗುದಿಗೆ ಬಿದ್ದಿರೋದ್ರೆ ಇವತ್ತು ನಾವು ನೋಡಬಹುದು. ಆದ್ರೂ ಸಹ ನಿಮ್ಮ ಅಹಂಕಾರದ ಸಮಜಾಯಿಸಿ ಕಡಿಮೆ ಇರಲ್ಲ. ಈಗ ಅರ್ಚಕರ ತಟ್ಟೆ ಕೈ ಹಾಕಿದ್ದೀರಲ್ಲ, ಇದು ನಿಮಗೆ ಸರಿ ಅನ್ಸತ್ತಾ? ಅದೊಂದು ಹಿರಿ ಜೀವ ಕನ್ನಡಕ್ಕೆ ತಮ್ಮ ಸೇವೆಯನ್ನ ಮಾಡಿದೆ, ಕನ್ನಡಕ್ಕೆ ತಮ್ಮ ಸರ್ವಸ್ವವನ್ನು ಮುಡುಪಾಗಿಟ್ಟಿದೆ. ಅಂತ ಜೀವದ ಮೇಲೆ ನೀವು ಕೊಟ್ಟ ಸಂಬಳವನ್ನ ವಾಪಸ್ ಕೇಳ್ತಿದ್ದೀರಿ. ಇದು ನಿಮ್ಮ ಸರ್ಕಾರಕ್ಕೆ ನಿಮಗೆ ದಕ್ಕಬೇಕಾದಂತಹ ಗೌರವ, ಶ್ಲಾಘನೀಯ. ಮಾನ್ಯ ಸಿದ್ದರಾಮಯ್ಯ ಅವರೇ, ನಿಮಗೆ ಕನ್ನಡದ ಮೇಲೆ ಗೌರವ ಇದೆಯಾ? ಯಾಕಂದ್ರೆ ಎಲ್ಲೂ ನಿಮ್ಮ ಕನ್ನಡದ ಕಾಳಜಿ ನಾವು ನೋಡಿಲ್ಲ.
ಹಾಗೆ ನಾವು ಹಿಂದೂ ಅಂತ ಹೇಳ್ತೀರಲ್ಲ, ಅದಕ್ಕಾದ್ರೂ ನಿಮ್ಮಲ್ಲಿ ಉತ್ತರ ಇದೆಯಾ? ಎಲ್ಲೂ ನಾವು ಆ ಗುಣಗಳನ್ನು ನೋಡಿಲ್ಲ. ಈ ರೀತಿಯ ಕನ್ನಡದ ಆಸ್ತಿ ಅನ್ನಿಸ್ಕೊಂಡವ್ರಿಗೆ ದಯವಿಟ್ಟು ಅವಮಾನಿಸ್ಬೇಡಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ.